ಯೋ ಗಾಯ್ಸ್, ಸ್ವಲ್ಪ ಜನ ಫಿಟ್ ಆಗಿರ್ತಾರೆ, ಕೆಲವರು ಸಣ್ಣಗಿರ್ತಾರೆ, ಇನ್ನ ಕೆಲವರು ಉದ್ದ ಇದ್ರೆ ಇನ್ನೊಂದಷ್ಟು ಜನ ಕುಳ್ಳುಗಿರ್ತಾರೆ, ಹೀಗೆ ಇನ್ನೊಂದಷ್ಟು ಜನ ದಪ್ಪಾಗಿರ್ತಾರೆ. ಇನ್ನ ಕೆಲವೊಬ್ರು ಹೆಂಗಿರ್ತಾರೆ ಅಂದ್ರೆ ತೀರಾ ದಪ್ಪಗಿರ್ತಾರೆ. ಹೇಗಂದ್ರೆ ಅವರ ಬಾಡಿ ವೆಯ್ಟೇ ಅವ್ರಿಗೆ ಕಾಯಿಲೆ ಆಗಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ, ಅಷ್ಟು ದಪ್ಪಗಿರ್ತಾರೆ. ಆ ಥರ ತೀರಾ ದಪ್ಪಗಿದ್ದು ದಾಖಲೆನೇ ಮಾಡಿದ್ದಾರೆ ಕೆಲವೊಬ್ರು ಅನ್ಬೋದು. ಆ ಥರದ ವ್ಯಕ್ತಿಗಳ ಬಗ್ಗೆನೇ ನಾವಿವತ್ತು ನೋಡ್ತಾ ಇರೋದು. ಮೋನಿಕಾ ರಾಯ್ಲಿ ಇವರೊಬ್ರು ಅಮೇರಿಕನ್ ಮಹಿಳೆ. ಇವರು ಬರೀ ಜಂಕ್ ಫುಡ್ನೇ ತಿಂದು 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 ದಪ್ಪ ಆಗಿದ್ದಾರೆ. ಇವ್ರು ಜಂಕ್ ಫುಡ್ ತಿನ್ನೋದಕ್ಕೆ ಅವರ ಗಂಡನೇ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಇವರು ಒಂದು ಸ್ಟೇಜಲ್ಲಿ 700 ಪೌಂಡ್ ಅಂದ್ರೆ 317 kg ಜಾಸ್ತಿ ಆಗಿದ್ದಾಗ ಎದ್ದು ನಡೆಯೋದಕ್ಕೂ ಕೂಡ ಆಗದೆ ಇರೋ ಅಷ್ಟು ದಪ್ಪ ಆಗ್ಬಿಡ್ತಾರೆ. ಆವಾಗಾದ್ರೂ ನಿಲ್ಸಿದ್ರ ಜಂಕ್ ಫುಡ್ ತಿನ್ನೋದನ್ನ? ಇಲ್ಲ, ನಿಲ್ಲಿಸ್ಲೇ ಇಲ್ಲ. ಒಂದು ದಿನಕ್ಕೆ 10,000 ಕ್ಯಾಲೋರೀಸ್ ತರ ತಿಂದು 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 1000 ಪೌಂಡ್ ತೂಕ ಆಗಬೇಕು ಅಂತ ಡೈಲಿ ಹೆವಿ ಕ್ಯಾಲೋರೀಸ್ನ ಕನ್ಸ್ಯೂಮ್ ಮಾಡ್ತಾರೆ. ಮತ್ತೆ ಅವರ ಫ್ಯಾನ್ಸ್ಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಬರ್ತಿದ್ದಾರೆ. ಶರಾನ್ ಗ್ಲೋರಿ ಇವರು ದಿನಕ್ಕೆ 30,000 ಕ್ಯಾಲೋರೀಸ್ನ ಕನ್ಸ್ಯೂಮ್ ಮಾಡ್ತಿದ್ರಂತೆ. ಯಾವ ರೇಂಜ್ಗೆ ಅಂದರೆ 336 kg ತೂಕ ಇದ್ರು ಇವರು ಇರೋ ವೆಯ್ಟ್ಗೆ ತಮ್ಮ ಸ್ವಂತ ಕಾಲಲ್ಲಿ ನಡೆಯೋಕ್ಕೂ ಕೂಡ ಆಗ್ತಿರ್ಲಿಲ್ಲ, ಅಷ್ಟೊಂದು ದಪ್ಪ ಇದ್ರು ಇವರು ಡಿಸ್ಕವರಿ ಚಾನೆಲ್ನ ಮೈ 600 ಪೌಂಡ್ ಲೈಫ್ ಅನ್ನೋ ಒಂದು ಶೋನಲ್ಲಿ ಕಾಣಿಸ್ಕೋತಾರೆ. ಇವರು ಆ ಶೋನಲ್ಲಿ ತೀರಾ ದಪ್ಪ ಇದ್ದಂತಹ ಇವರು ಎಕ್ಸಸೈಸ್ ಆ್ಯಂಡ್ ವೆಯ್ಟ್ ಲಾಸ್ ಜರ್ನಿ ಮಾಡಿ 20 kg ವೆಯ್ಟ್ ಲಾಸ್ ಮಾಡಿದ್ರು. ಬಟ್ ಆಫ್ಟರ್ ಶೋ ತಮ್ಮ ವೆಯ್ಟ್ ಲಾಸ್ ಜರ್ನಿನ ಸ್ಟಾಪ್ ಮಾಡಿದ್ರಿಂದ ಇನ್ನೂ ದಪ್ಪ ಆಗ್ತಾರೆ. ಅವರ ವೆಯ್ಟ್ ಅಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಕ್ಯಾರಲ್ ಆ್ಯನ್ ಯಾಗರ್ ಅನ್ನೋರು 1960ರಲ್ಲಿ ಜನಿಸ್ತಾರೆ. ಇವರು ಚಿಕ್ಕವರಾಗಿರ್ಬೇಕಾದ್ರೇನೆ ಇವ್ರನ್ನ ಅವರ ಫ್ರೆಂಡ್ ಒಬ್ರು ಅಬ್ಯೂಸ್ ಮಾಡಿಬಿಟ್ಟಿರ್ತಾರೆ. ಈ ಥರ ಅಬ್ಯೂಸ್ ಆದಾದ್ಮೇಲೆ ಇವ್ರಿಗೆ ಈಟಿಂಗ್ ಡಿಸಾರ್ಡರ್ ಬರುತ್ತೆ. ಈ ಡಿಸಾರ್ಡರ್ ಹೇಗಿರುತ್ತೆ ಅಂದರೆ ಇವ್ರಿಗೆ ಆ ಅಬ್ಯೂಸೆನ್ಸ್ ನೆನಪಾದಾಗೆಲ್ಲ ಏನಾದರೂ ಸ್ವೀಟ್ಸ್ ತಿಂದರೆ ರಿಲೀಫ್ ಆದಂಗೆ ಫೀಲ್ ಮಾಡ್ತಿರ್ತಾರೆ. ಹೀಗೆ ಜಾಸ್ತಿ ಶುಗರ್ನ ಕನ್ಸ್ಯೂಮ್ ಮಾಡಿ 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 1600 ಪೌಂಡ್ ಅಷ್ಟು ದಪ್ಪ ಆಗ್ತಾರೆ. ಅಂದರೆ ಆಲ್ಮೋಸ್ಟ್ 700 kg ದಪ್ಪ ಆಗ್ತಾರೆ. ಇದರಿಂದ ಇಡೀ ವರ್ಲ್ಡ್ ಹಿಸ್ಟರಿನಲ್ಲೇ ತುಂಬಾ ದಪ್ಪ ಇರೋ ಹುಡುಗಿ ಇವರಾಗಿರ್ತಾರೆ. ಇವರ ವೆಯ್ಟ್ಗೆ ಫ್ಯಾಟ್ ಇಂದ ಬರೋ ಎಲ್ಲಾ ಡಿಸೀಸ್ಗಳು ಕೂಡ ಇವರಲ್ಲೇ ಇರುತ್ತೆ. ಚಿಕ್ಕ ಚಿಕ್ಕ ಕೆಲಸ ಮಾಡೋದಕ್ಕೂ ಕೂಡ ಇನ್ನೊಬ್ಬರ ಹೆಲ್ಪ್ಗಳನ್ನ ತಗೊಳ್ಳುವಂತಹ ಪರಿಸ್ಥಿತಿ ಇತ್ತು ಇವರಲ್ಲಿ. ಇವರು ಸಾಯೋ ಕೆಲವು ದಿನಗಳ ಹಿಂದೆ ಒಂದು ಸರ್ಜರಿ ಮೂಲಕ 206 kg ತೂಕವನ್ನ ಕಡಿಮೆ ಮಾಡ್ಕೊಂಡಿರ್ತಾರೆ. ಕಿನ್ನೆತ್ ರಾಮ್ಲೆ ಇವರು 468 kg ತೂಕ ಇರ್ತಾರೆ. ಇವರೊಬ್ರು 4 ಮಕ್ಕಳ ತಂದೆ ಕೂಡ ಆಗಿರ್ತಾರೆ. ಇವರು ಇಷ್ಟು ವೆಯ್ಟ್ ಆಗಿರೋದ್ರಿಂದ ಇವರು ಮಲಗಿದ ಜಾಗದಿಂದ ಎದ್ದೇಳೋದಕ್ಕೂ ಕೂಡ ಆಗಲ್ಲ, ಮತ್ತೆ ಮಕ್ಕಳನ್ನ ಎತ್ತಿ ಆಟ ಆಡ್ಸೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ದಿನಕ್ಕೆ 30,000 ಕ್ಯಾಲರಿ ಅಷ್ಟು ಊಟನ ಕನ್ಸ್ಯೂಮ್ ಮಾಡ್ತಿದ್ರಂತೆ. 4 ವರ್ಷ ಈ ತರ ಊಟನ ತಗೊಳ್ತಾ ಮತ್ತೆ ಇವ್ರನ್ನ ನೋಡ್ಕೊಳ್ಳೋದಕ್ಕೂ 4 ವರ್ಷ ಯಾರು ಇಲ್ಲದೆ ಇದ್ದಿದ್ರಿಂದ ಹೀಗೇನೆ ಇರ್ತಾರೆ, ಸ್ನಾನ ಕೂಡ ಮಾಡಿರೋದ್ರಿಲ್ಲ. ಹೀಗಿರ್ಬೇಕಾದ್ರೆ ಒಂದು ಹೋಮ್ ಅವರು ಇವ್ರನ್ನ ಒಂದು ಗ್ರೂಪ್ ಆಫ್ ಮೆಂಬರ್ಸ್ನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಒಂದು ಸರ್ಜರಿಗೆ ತಯಾರಿ ಮಾಡಿಸ್ತಾರೆ. ಹೀಗೆ ಗ್ಯಾಸ್ಟ್ರಿಕ್ ಬೈಪಾಸ್ ಸರ್ಜರಿಯನ್ನ ಮಾಡಿಸಿ 76 kg ಅಷ್ಟು ತೂಕನ ಕಡಿಮೆ ಮಾಡಿಸ್ತಾರೆ, ಅದು ಕೂಡ 40 ದಿನಗಳಲ್ಲಿ. ಈಮಾನ್ ಅಹ್ಮದ್ ಇವರೊಬ್ರು ಈಜಿಪ್ಟಿಯನ್ ಮಹಿಳೆ. ಇವರು ವರ್ಲ್ಡ್ ಅಲ್ಲೇ ಸೆಕೆಂಡ್ ವೇಟೆಡ್ ವುಮನ್ ಆಗಿರ್ತಾರೆ. 1970ರಿಂದ 2017ರವರೆಗೆ ಇವರು ಫಸ್ಟ್ ವೇಟೆಡ್ ವುಮೆನ್ ಆಗಿದ್ರು, ಆಮೇಲೆ ಸೆಕೆಂಡ್ ಆಗ್ಬಿಟ್ರು. ಇವ್ರಿಗೆ ಚಿಕ್ಕ ವಯಸ್ಸಿಂದಾನೇ ಥೈರಾಯ್ಡ್ ಸಮಸ್ಯೆ ಇದ್ದಿದ್ರಿಂದ ಅರ್ಧದಲ್ಲೇ ಸ್ಕೂಲ್ನ ಬಿಟ್ಟು ಚೆನ್ನಾಗಿ ತಿಂದು 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 ದಪ್ಪ ಆಗ್ತಾರೆ. ಹೀಗೆ ಒಂದು ವೆಯ್ಟ್ ಲಾಸ್ ಸರ್ಜರಿಗೋಸ್ಕರ ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬರಬೇಕಾದ್ರೆ ಇವರ ವೆಯ್ಟ್ 500 kg ಇತ್ತು. ಆಮೇಲೆ ಸರ್ಜರಿ ಆದ್ಮೇಲೆ 322 kg ಆಗುತ್ತೆ ಇವರ ವೆಯ್ಟ್. ಇನ್ನೂ ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರ ಅಬುಧಾಬಿಗೆ ಹೋಗ್ತಾರೆ. ಅವರ ವೆಯ್ಟ್ ಇಂದ ಇದ್ದ ಡಿಸೀಸ್ಗಳ ಕಾರಣದಿಂದಾಗಿ 2017ರಲ್ಲಿ ಅಬುಧಾಬಿಯಲ್ಲೇನೆ ಅಸುನಗ್ತಾರೆ. ಅವರ ಮರಣದ ಸಮಯದಲ್ಲಿ ಅವ್ರಿಗೆ 37 ವರ್ಷ ಆಗಿರುತ್ತೆ. MC ಪ್ಲಫ್ ಇವರು ಅಮೆರಿಕದ ನಾರ್ತ್ ಕೊರೋಲಿಯಾದಲ್ಲಿರುವಂತಹ ಒಬ್ರು ಮಹಿಳೆ. ಇವರು 400 kgಗಿಂತ ಜಾಸ್ತಿ ತೂಕ ಇರೋ ಮತ್ತೆ ಯಾವಾಗಲೂ ಇಂಟರ್ನೆಟ್ನಲ್ಲಿ ಆಕ್ಟಿವ್ ಆಗಿರೋ ಮಹಿಳೆಯಾಗಿರ್ತಾರೆ. ಡೊನ್ನಾ ಸಿಮ್ಸಾನ್ ಅಮೆರಿಕದ ಓಕಿಯೋದಲ್ಲಿನ ಇವರು 1967ರಲ್ಲಿ ಹುಟ್ಟುತ್ತಾರೆ. ಇವರು ಹೇಗೆ ದಪ್ಪ ಆದ್ರು ಅಂದ್ರೆ ಅವರ ಗಂಡ ಒಂದು ಹೋಟೆಲಲ್ಲಿ ಕೆಲಸ ಮಾಡಬೇಕಾದ್ರೆ ಹೋಟೆಲಿಂದ ಫುಡ್ನ ತಂದುಕೊಟ್ಟು ಅದನ್ನ ಇವರು ಕೂಡ ತಿಂದು 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 ದಪ್ಪಗಾಗಿದ್ದಾರೆ. ಹೀಗೆ ಅವ್ರಿಗೆ 2ನೇ ಗಂಡನ ಜೊತೆ ಡಿವೋರ್ಸ್ ಆದ್ಮೇಲೆ 3ನೇ ಗಂಡನ ಜೊತೆ ಒಂದು ಹೆಣ್ಮಗು ಕೂಡ ಆಗುತ್ತೆ 2007ರಲ್ಲಿ. ಅವರು ಅವಾಗ 247 kg ತೂಕ ಇರ್ತಾರೆ. ಇದು
ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಜಾಸ್ತಿ ವೆಯ್ಟ್ ಇರೋ ಮಹಿಳೆ ಒಂದು ಮಗುವಿಗೆ ಜನ್ಮ ನೀಡಿದ್ದಾರೆ ಅನ್ನೋ ಪಟ್ಟಿಗೆ ಇವರು ಸೇರ್ತಾರೆ. ಇದರಿಂದ ಮೋಟಿವೇಟ್ ಆದಂತಹ ಇವರು ಇನ್ನೂ ವೆಯ್ಟ್ ಗೇನ್ ಮಾಡಬೇಕು ಅಂತ 2010ರಲ್ಲಿ 277 kg ತೂಕ ಹೊಂತಾರೆ. ಆದರೆ ಅದಕ್ಕಿಂತ ಜಾಸ್ತಿ ತೂಕ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇವ್ರ ಹತ್ರ, ಅದಕ್ಕೇನೆ ಅಲ್ಲಿಗೇನೆ ನಿಲ್ಲಿಸ್ತಾರೆ. ಸುಸನ್ನಾ ಐಮಾನ್ ಇವರು ತುಂಬಾನೇ ಕ್ಯಾಲೋರೀಸ್ನ ಕನ್ಸ್ಯೂಮ್ ಮಾಡಿ 360 kg ತೂಕ ಇರ್ತಾರೆ. ಇವ್ರಿಗೆ ವೆಯ್ಟ್ ಗೇನ್ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಇದು ಅವರ ಮಗಂಗೆ ಇಷ್ಟ ಇರಲಿಲ್ಲ. ಅದರಿಂದ ಒಬ್ರು ಪ್ರಾಪರ್ ಡಾಕ್ಟರ್ ಹತ್ರ ಹೋಗಿ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಅವರು 240 kg ತನಕ ವೆಯ್ಟ್ ಕಮ್ಮಿ ಮಾಡ್ಕೋತಾರೆ. ಆದರೆ ಇದು ಅವರ ಮಗನ ಫಿಯಾನ್ಸಿಗೆ ಇಷ್ಟ ಆಗದೇನೆ ಅವರು ಮದುವೆನ ಕ್ಯಾನ್ಸಲ್ ಮಾಡ್ಕೊಡ್ತಾರೆ. ನಂತರದಲ್ಲಿ ಅವರ ಪ್ರೇಯಸಿ ಅತ್ತೆಗೆ ವೆಯ್ಟ್ ಗೇನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಖಾಲಿದ್ ಬಿನ್ ಶರಿ ಇವರೊಬ್ರು ಸೌದಿ ಅರೇಬಿಯಾದ ವ್ಯಕ್ತಿಯಾಗಿದ್ರು. ಇವರ ಜೀವಿತಾವಧಿಯಲ್ಲಿ ಇವರೇನೆ ಟಾಪ್ ಮೋಸ್ಟ್ ವೆಯ್ಟ್ ಗೇನ್ ಪರ್ಸನ್ ಆಗಿರ್ತಾರೆ. ಆಮೇಲೆ ಅವರು ಸೆಕೆಂಡ್ ಪ್ಲೇಸ್ಗೆ ಬರ್ತಾರೆ. ಇವರು 610 kg ವೆಯ್ಟ್ ಹೊಂದಿದವರಾಗಿದ್ರು. 3 ವರ್ಷಗಳ ಕಾಲ ಮಲಗಿದ್ದ ಜಾಗದಲ್ಲೇ ಮಲಗಿದ್ದ ವಿಷಯ ಸೌದಿ ಅರೇಬಿಯಾದ ಗವರ್ನಮೆಂಟ್ಗೆ ಗೊತ್ತಾದಾಗ ಅವ್ರನ್ನ ಕಿಂಗ್ ಫಹದ್ ಮೆಡಿಕಲ್ ಸ್ಪೀ ಅನ್ನೋ ಒಂದು ಸಿಟಿಗೆ ಕರ್ಕೊಂಡು ಬಂದು ಅವರ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಸ್ತಾರೆ ಥ್ರೂ ಮೆಡಿಸಿನ್ಸ್. ಅವರ 21ನೇ ವಯಸ್ಸಿನಿಂದ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಆಗ ಅವರು 200 ಪೌಂಡ್ ವೆಯ್ಟ್ನ ಕಡಿಮೆ ಮಾಡ್ಕೋತಾರೆ. ಹೀಗೆ ವೆಯ್ಟ್ ಲಾಸ್ ಮಾಡ್ತಾ 2017ರಲ್ಲಿ 68 kgಗೆ ತೂಕ ಕಡಿಮೆ ಮಾಡ್ಕೋತಾರೆ. ತುಂಬಾ ವೆಯ್ಟ್ ಇದ್ದಂತಹ ವ್ಯಕ್ತಿ ಜಾಸ್ತಿ ವೆಯ್ಟ್ ಲಾಸ್ ಮಾಡಿದ್ರಿಂದ ಇವರು ಮತ್ತೆ ವರ್ಲ್ಡ್ ರೆಕಾರ್ಡ್ಗೆ ಸೇರ್ತಾರೆ. 610 kgಯಿಂದ 68 kg ತೂಕ ಕಡಿಮೆ ಮಾಡಿರ್ತಾರೆ. ಇದಾಗಿತ್ತು ಹೈಯೆಸ್ಟ್ ವೇಟೆಡ್ ಪರ್ಸನ್ಗಳ ಬಗ್ಗೆ ತಿಳಿಸುವಂತಹ ಪ್ರಯತ್ನ. ಇದೇ ರೀತಿಯ ಇನ್ನೂ ಹೆಚ್ಚಿನ ಕನ್ನಡದಲ್ಲಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.